ಇವತ್ತು ತಮಿಳುನಾಡಿನ ಉತ್ತರ ಭಾಗ ಮತ್ತು ದಕ್ಷಿಣ ಆಂಧ್ರದಲ್ಲಿ ವಾರ್ಧಾ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ಹಲವೆಡೆ ಮರಗಳು ಧರೆಗುರುಳಿದ್ದು ಆಂಧ್ರದಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 7 ಎನ್ಡಿಆರ್ಎಫ್ ತಂಡಗಳು ಮತ್ತು ತಮಿಳುನಾಡಿನಲ್ಲಿ 3 ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜನೆಗೊಂಡಿದೆ. ಸದ್ಯಕ್ಕೆ ಸೈಕ್ಲೋನ್ನ ತರಂಗಗಳ ಅಬ್ಬರ 2.5 ಮೀಟರ್ನಿಂದ 4 ಮೀಟರ್ ಇದೆ. ವೇಗ ಹೆಚ್ಚಾದಂತೆಲ್ಲ 6ರಿಂದ 9 ಮೀಟರ್ ವರೆಗೂ ಕೂಡ ತಲುಪುವ ಸಾಧ್ಯತೆ ಇದೆ. ಈಗಾಗಲೇ ಪೂರ್ವ ಚೆನ್ನೈನ 120 ಕಿಲೋಮೀಟರ್ಗೆ ಸೈಕ್ಲೋನ್ ಆವರಿಸಿದ್ದು, ಸೈಕ್ಲೋನ್ ವೇಳೆ ಗಾಳಿಯ ವೇಗ 100ರಿಂದ 120 ಕಿಲೋಮೀಟರ್ನಷ್ಟು ಇರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕಡಲ ತೀರ ನಿವಾಸಿಗಳಿಗೆ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ವಾರ್ಧಾ ಸೈಕ್ಲೋನ್ನಿಂದಾಗಿ ಸಂಜೆ 5 ಗಂಟೆಯ ನಂತರ ಜಿಟಿಜಿಟಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಕೋಲಾರ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಪಬ್ಲಿಕ್ ಟಿವಿಗೆ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನ್ ಗವಾಸ್ಕರ್ ಹೇಳಿದ್ದಾರೆ. ವರ್ಧಾ ಅಂತ ಚಂಡಮಾರುತ ಏನಿದೆಯೋ ಅದೀಗ ಇವತ್ತು ಬೆಳಗಿನ ಮಾಹಿತಿ ಪ್ರಕಾರ ತಮಿಳುನಾಡು ಕೋಸ್ಟಲ್ಲಿ ಚೆನ್ನೈ ಹತ್ರದಲ್ಲಿ ಒಂದು 100 ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಕೃತವಾಗಿದೆ. ಅದು ಇವತ್ತು ಮಧ್ಯಾಹ್ನಕ್ಕೆ ಲ್ಯಾಂಡ್ಫಾಲ್ ಆಗಿ ಮುಂದುವರಿಯಕ್ಕೆ ಸಾಧ್ಯತೆ ಇದೆ. ಅದು ಬೈ ಈವ್ನಿಂಗ್ ಅದ್ರ ಪ್ರಭಾವ ನಮ್ಮ ಬೆಂಗಳೂರು ಮತ್ತೆ ನಮ್ಮ ರಾಜ್ಯದ ಮೇಲೆ ಎಲ್ಲ ಜಿಲ್ಲೆಗಳಲ್ಲಿ, ಸೌತ್ ಇಂಟೀರಿಯರ್ ಕರ್ನಾಟಕ ಜಿಲ್ಲೆಗಳೆಲ್ಲ ಅದ್ರ ಪ್ರಭಾವ ಇಲ್ಲಿಕ್ಕೆ ಸಾಧ್ಯತೆಗಳಿದೆ. ಅದರಿಂದ ವ್ಯಾಪಕವಾಗಿ ಮಳೆ ಆಗುತ್ತೆ. ಅದರ ಜೊತೆಗೆ ಸ್ವಲ್ಪ ಗಾಳಿನೂ ಒಂದು 40 ಕಿಲೋಮೀಟರ್ ವೇಗದಲ್ಲಿ ಬೀಸುವಂತ ಗಾಳಿನೂ ನಮಗೆ ಪ್ರಭಾವ ಇರುತ್ತೆ. ಅದ್ರ ಜೊತೆಗೆ ಫುಲ್ ಮೋಡಕದ ವಾತಾವರಣ. ಇದು ಪ್ರಭಾವ ಇವತ್ತು ರಾತ್ರಿಯಿಂದ ನಾಳೆ ಮತ್ತೆ ನಾಡಿದ್ದು ತನಕನೂ ಇದ್ರ ಪ್ರಭಾವ ಎಲ್ಲಾ ಜಿಲ್ಲೆಗಳಲ್ಲಿ, ಸೌತ್ ಇಂಡಿಯನ್ ಕರ್ನಾಟಕ ಜಿಲ್ಲೆಗಳೆಲ್ಲ ಮೇಲೆ ಇರುತ್ತೆ. ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. ಐಟಿ ರೇಡ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದು ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. ಐಟಿ ಬೆನ್ನಲ್ಲೇ ಎಸಿಬಿ ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು, ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ ಐಟಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟ್ ಅನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ ಐಟಿ ಬಿಸಿ ನೀರನ್ನ ಇಟ್ಟಂತಾಗಿದೆ.